ಇತ್ತೀಚೆಗೆ ರಾಜ್ಯಸಭೆಯ ನಿವೃತ್ತ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬಗ್ಗೆ ಒಂದು ಚಮತ್ಕಾರಿಕ ಮಾತನ್ನ ಆಡಿದ್ರು. ದೇವೇಗೌಡರು ನಮ್ಮನ್ನ ಪ್ರೀತಿಸಿದ್ರು, ಆದ್ರೆ ಮದುವೆಯಾಗಿದ್ದು ಮಾತ್ರ ಮೋದಿ ಅವರ ಜೊತೆ ಎಂದು ವ್ಯಂಗ್ಯವಾಡಿದ್ರು. ಈ ಮಾತಿಗೆ ಇಡೀ ಸದನವೇ ಸ್ವತಃ ಮೋದಿಯವರೇ ನಕ್ಬಿಟ್ರು. ಈಗ ಅದೇ ರಾಜ್ಯಸಭೆಯಲ್ಲಿ ದೇವೇಗೌಡರು ಖರ್ಗೆ ಅವರ ಈ ಪ್ರೀತಿ ಮದುವೆ ಟೀಕೆಗಳಿಗೆ ಅತ್ಯಂತ ಖಡಕ್ ಆಗಿ ಮತ್ತು ಸಾಕ್ಷಿ ಸಮೇತ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮದು ಪ್ರೀತಿಯಲ್ಲ, ಅದು ಕಾಂಗ್ರೆಸ್ ಜೊತೆಗಿನ ಬಲವಂತದ ಮದುವೆ ಎಂದು ಹೇಳುವ ಮೂಲಕ ದೇವೇಗೌಡರು ಹಳೆಯ ರಾಜಕೀಯ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ದೇವೇಗೌಡರು ಕೊಟ್ಟ ಆ ಖಡಕ್ ಉತ್ತರವೇನು? ಕಾಂಗ್ರೆಸ್ ತಮಗೆ ಹೇಗೆ ದ್ರೋಹ ಮಾಡಿತು ಅನ್ನೋದನ್ನ ದೇವೇಗೌಡರು ಸದನದಲ್ಲಿ ಹೇಗೆ ವಿವರಿಸಿದ್ರು? ಕುಮಾರಸ್ವಾಮಿಯವರ ಸಿಎಂ ಸ್ಥಾನದ ಬಗ್ಗೆ ಇವರು ಹೇಳಿದ್ದೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ಸಂಸದೀಯ ಇತಿಹಾಸದಲ್ಲಿ ರಾಜ್ಯಸಭೆಯು ಕೇವಲ ಶಾಸನ ರಚನೆಯ ವೇದಿಕೆಯಾಗಿ ಮಾತ್ರವಲ್ಲದೆ ದೇಶದ ಪ್ರಮುಖ ರಾಜಕೀಯ ನಾಯಕರ ವೈಯಕ್ತಿಕ ಅನುಭವಗಳು, ಐತಿಹಾಸಿಕ ವಿಶ್ಲೇಷಣೆಗಳು ಮತ್ತು ಸೈದ್ಧಾಂತಿಕ ಸಂಘರ್ಷಗಳ ಅನಾವರಣಕ್ಕೆ ಸಾಕ್ಷಿಯಾಗಿದೆ. 2026 ಮಾರ್ಚ್ ತಿಂಗಳಲ್ಲಿ ರಾಜ್ಯಸಭೆಯಲ್ಲಿ ನಡೆದ ನಿವೃತ್ತ ಸದಸ್ಯರ ವಿದಾಯ ಸಮಾರಂಭವು ಇಂತಹದ್ದೇ ಒಂದು ಅಪರೂಪದ ಮತ್ತು ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮಾಜಿ ಪ್ರಧಾನಮಂತ್ರಿ ಮತ್ತು ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರ ನಡುವಿನ ವಾಕ್ ಸಮರವು ಕೇವಲ ವ್ಯಕ್ತಿನಿಷ್ಠೆ ಟೀಕೆಗಳಾಗಿರದೆ ಕಳೆದ 6 ದಶಕಗಳ ಭಾರತೀಯ ರಾಜಕಾರಣದ ಏಳು ಬೀಳುಗಳನ್ನ ಪ್ರತಿಬಿಂಬಿಸುವ ಚರ್ಚೆಯಾಗಿ ಹೊರಹೊಮ್ಮಿತು. ಖರ್ಗೆಯವರು ಬಳಸಿದ ಪ್ರೀತಿ ಮತ್ತು ಮದುವೆಯ ರೂಪಕ ಹಾಗೂ ಅದಕ್ಕೆ ದೇವೇಗೌಡರು ನೀಡಿದ ಬಲವಂತದ ಮದುವೆ ಮತ್ತು ವಿಚ್ಛೇದನದ ಖಡಕ್ ಉತ್ತರವು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವಿನ ಸಂಕೀರ್ಣ ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳಲು ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ. ಸ್ನೇಹಿತರೆ, 2026 ಮಾರ್ಚ್ 18ರಂದು ರಾಜ್ಯಸಭೆಯಲ್ಲಿ 37 ಸದಸ್ಯರ ವಿದಾಯದ ಸಂದರ್ಭದಲ್ಲಿ ಮಾತನಾಡುತ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆಯವರು ತಮ್ಮ ಸುದೀರ್ಘ ರಾಜಕೀಯ ಜೀವನದ ಸಹಚರರಾದ ಎಚ್.ಡಿ. ದೇವೇಗೌಡರ ಬಗ್ಗೆ ಹಾಸ್ಯ ಮಿಶ್ರಿತ ವ್ಯಂಗ್ಯವಾದ ಮಾತುಗಳನ್ನ ಆಡಿದ್ರು. ಖರ್ಗೆ ಮತ್ತು ದೇವೇಗೌಡರ ನಡುವಿನ ಸ್ನೇಹವು ಸುಮಾರು 54 ವರ್ಷಗಳಷ್ಟು ಹಳೆಯದು. ಈ ಸುದೀರ್ಘ ಒಡನಾಟದ ಹಿನ್ನೆಲೆಯಲ್ಲಿ ಮಾತನಾಡಿದ ಖರ್ಗೆಯವರು ದೇವೇಗೌಡರು ನಮ್ಮನ್ನು ಅಂದ್ರೆ ಕಾಂಗ್ರೆಸ್ ಅನ್ನ ಪ್ರೀತಿಸಿದ್ರು, ಆದ್ರೆ ಮದುವೆಯಾಗಿದ್ದು ಮಾತ್ರ ಪ್ರಧಾನಿ ಮೋದಿ ಸಾಹೇಬರ ಜೊತೆ ಎಂದು ಟೀಕಿಸಿದ್ರು. ಈ ಹೇಳಿಕೆಯು ಸಭೆಯಲ್ಲಿ ನಗೆಯನ್ನ ಹುಟ್ಟುಹಾಕ್ತು. ಖರ್ಗೆಯವರು ಈ ರೂಪಕವನ್ನ ಬಳಸುವ ಮೂಲಕ ಜೆಡಿಎಸ್ ಪಕ್ಷವು ತನ್ನ ಮೂಲ ಸಿದ್ಧಾಂತದಿಂದ ದೂರ ಸರಿದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನ ಸೇರಿರುವುದನ್ನ ಟೀಕಿಸಿದ್ರು. ರಾಜಕೀಯದಲ್ಲಿ ಪ್ರೀತಿ ಎಂಬುವುದು ಸೈದ್ಧಾಂತಿಕ ಹೊಂದಾಣಿಕೆಯನ್ನ ಸೂಚಿಸುತ್ತೆ, ಮದುವೆ ಎಂಬುವುದು ಅಧಿಕಾರಕ್ಕಾಗಿ ಮಾಡಿಕೊಳ್ಳುವ ಮೈತ್ರಿಯನ್ನ ಸೂಚಿಸುತ್ತೆ ಎಂಬುವುದು ಖರ್ಗೆಯವರ ವಾದವಾಗಿತ್ತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವರು ಕೂಡ ಖರ್ಗೆಯವರ ಮಾತಿಗೆ ನಕ್ರು. ಸ್ನೇಹಿತರೆ, ಖರ್ಗೆಯವರ ಭಾಷಣದ ಸಮಯದಲ್ಲಿ ದೇವೇಗೌಡರು ಸದನದಲ್ಲಿ ಇರಲೇ ಇಲ್ಲ. ಇವರು ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ತೆರಳಿದ್ರು. ಆದರೆ ವಿಷಯ ತಿಳಿದ ನಂತರ ಇವರು ರಾಜ್ಯಸಭೆಗೆ ಮರಳಿ ಬಂದು ಮತ್ತು ಸೋಷಿಯಲ್ ಮೀಡಿಯಾದ ಮೂಲಕ ಅತ್ಯಂತ ಪ್ರಬಲವಾಗಿ ಪ್ರತಿಕ್ರಿಯಿಸಿದ್ರು. ಖರ್ಗೆಯವರ ಮದುವೆಯ ರೂಪಕವನ್ನೇ ಮುಂದುವರಿಸಿದ ದೇವೇಗೌಡರು, ನಾನು ಕಾಂಗ್ರೆಸ್ನೊಂದಿಗೆ ಇದ್ದದ್ದು ಒಂದು ಬಲವಂತದ ಮದುವೆಯಲ್ಲಿ, ಆದರೆ ಆ ಸಂಬಂಧವು ಅತ್ಯಂತ ಕಿರುಕುಳದಿಂದ ಕೂಡಿದ್ದರಿಂದ ನಾನು ಅದಕ್ಕೆ ವಿಚ್ಛೇದನವನ್ನ ನೀಡಬೇಕಾಯಿತು ಎಂದು ಗುಡುಗಿದ್ರು. ದೇವೇಗೌಡರ ಈ ಉತ್ತರವು ಕಾಂಗ್ರೆಸ್ ಪಕ್ಷದ ಸುಪ್ರೀಂ ಲೀಡರ್ ಮೆಂಟಾಲಿಟಿ ನೇರವಾಗಿ ಪ್ರಶ್ನಿಸಿತು. ಮೈತ್ರಿಕೂಟಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಕಾಂಗ್ರೆಸ್ ಹೇಗೆ ನಡೆಸಿಕೊಳ್ಳುತ್ತದೆ ಮತ್ತು ಅಧಿಕಾರಕ್ಕಾಗಿ ಸಣ್ಣ ಪಕ್ಷಗಳನ್ನು ಹೇಗೆ ಬಳಸಿಕೊಂಡು ನಂತರ ಕೈಬಿಡುತ್ತದೆ ಎಂಬುದನ್ನು ಇವರು ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದರು. ಇವರು ಕೇವಲ ಟೀಕೆ ಮಾಡದೆ ತಮ್ಮ ದೀರ್ಘಕಾಲದ ಸ್ನೇಹಿತ ಖರ್ಗೆಯವರಿಗೆ ಕೆಲವು ಐತಿಹಾಸಿಕ ಸತ್ಯಗಳನ್ನ ನೆನಪಿಸಿದ್ರು. ಈ ವಿವರಣೆಗಳು 1962ರಿಂದ ಆರಂಭವಾಗಿ 2024ರವರೆಗಿನ ವಿವಿಧ ಘಟ್ಟಗಳನ್ನು ಒಳಗೊಂಡಿವೆ. ದೇವೇಗೌಡರು ತಮ್ಮ ರಾಜಕೀಯ ಜೀವನದ ಆರಂಭದಲ್ಲಿಯೇ ಕಾಂಗ್ರೆಸ್ನಿಂದ ಅನುಭವಿಸಿದ ಕಹಿ ಘಟನೆಗಳನ್ನು ನೆನಪಿಸಿಕೊಂಡರು. 1962ರಲ್ಲಿ ಇವರು ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಉದ್ದೇಶಿಸಿದಾಗ ಅಂದಿನ ಎಐಸಿಸಿ ಅಧ್ಯಕ್ಷರಾಗಿದ್ದ ನೀಲಂ ಸಂಜೀವ ರೆಡ್ಡಿ ಅವರು ಇವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಇವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು. ಈ ಘಟನೆಯು ದೇವೇಗೌಡ
ದೇವೇಗೌಡರ ಮನಸ್ಸಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಅಪನಂಬಿಕೆಯನ್ನ ಹುಟ್ಟಿಸಿತು. ಕಾಂಗ್ರೆಸ್ ಪಕ್ಷವು ತನಗೆ ನಿಷ್ಠವಾಗಿರುವವರನ್ನ ಅಥವಾ ಅರ್ಹರಾಗಿರುವವರನ್ನ ಗುರುತಿಸುವುದಕ್ಕಿಂತ ಹೆಚ್ಚಾಗಿ ಆಂತರಿಕ ಗುಂಪುಗಾರಿಕೆಗೆ ಮಣಿಯುತ್ತದೆ ಎಂಬುದಕ್ಕೆ ಇದು ಮೊದಲ ಪುರಾವೆಯಾಗಿತ್ತು. ಇನ್ನು ದೇವೇಗೌಡರು ಭಾರತದ ಪ್ರಧಾನಮಂತ್ರಿಯಾಗಿದ್ದು ಕಾಂಗ್ರೆಸ್ನ ಹೊರಗಿನ ಬೆಂಬಲದಿಂದ ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಆದರೆ 1997ರಲ್ಲಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರು ಯಾವುದೇ ಪ್ರಬಲ ಕಾರಣವಿಲ್ಲದೆ ಬೆಂಬಲವನ್ನು ಹಿಂತೆಗೆದುಕೊಂಡಾಗ ದೇವೇಗೌಡರ ಸರ್ಕಾರ ಪತನವಾಯಿತು. ಈ ಘಟನೆಯನ್ನು ದೇವೇಗೌಡರು ಅಪಮಾನ ಮತ್ತು ದ್ರೋಹ ಎಂದು ಪರಿಗಣಿಸುತ್ತಾರೆ. ಕಾಂಗ್ರೆಸ್ ಪಕ್ಷವು ಪ್ರಾದೇಶಿಕ ನಾಯಕರನ್ನು ಕೇವಲ ಅಧಿಕಾರದ ದಾಳವನ್ನಾಗಿ ಬಳಸುತ್ತದೆ ಎಂಬುದಕ್ಕೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ. ನಾವು ನಿಮ್ಮನ್ನ ಪ್ರೀತಿಸಿದೆವು ಎಂದು ಖರ್ಗೆ ಅವರು ಹೇಳಿದಾಗ ದೇವೇಗೌಡರು ಈ ಹಳೆಯ ಗಾಯಗಳನ್ನ ನೆನಪಿಸುವ ಮೂಲಕ ಆ ಪ್ರೀತಿ ಕೇವಲ ತೋರಿಕೆಯದ್ದಾಗಿತ್ತು ಎಂದು ಸಾಬೀತುಪಡಿಸಿದರು. ಇನ್ನು ಸ್ನೇಹಿತರೆ, ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗಿನ ತಮ್ಮ ಸಂಬಂಧವು ಕೇವಲ ರಾಜಕೀಯ ಮೈತ್ರಿಯಲ್ಲ, ಅದು ಪರಸ್ಪರ ಗೌರವದ ಮೇಲೆ ನಿಂತಿದೆ ಎಂದು ಸ್ಪಷ್ಟಪಡಿಸಿದರು. 2014ರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ದೇವೇಗೌಡರು ಮೋದಿಯವರ ವಿರುದ್ಧ ಅತ್ಯಂತ ಕಟುವಾಗಿ ಮಾತನಾಡಿದ್ರು. ನರೇಂದ್ರ ಮೋದಿಯವರು ಗೆದ್ದು ಬಹುಮತ ಪಡೆದ್ರೆ ನಾನು ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡುತ್ತೇನೆ ಎಂದು ಇವರು ಸವಾಲು ಹಾಕಿದರು. ಚುನಾವಣೆಯ ಫಲಿತಾಂಶ ಬಂದ ನಂತರ ಮೋದಿಯವರು ಪ್ರಚಂಡ ಬಹುಮತದೊಂದಿಗೆ ಪ್ರಧಾನಿಯಾದರು. ಆಗ ದೇವೇಗೌಡರು ತಮ್ಮ ಸವಾಲಿನಂತೆಯೇ ರಾಜೀನಾಮೆ ಪತ್ರವನ್ನ ಹಿಡಿದು ಮೋದಿಯವರನ್ನ ಭೇಟಿಯಾಗಲು ತೆರಳಿದ್ರು. ಈ ಸಂದರ್ಭದಲ್ಲಿ ಮೋದಿಯವರು ತೋರಿದಂತಹ ಸೌಜನ್ಯ ದೇವೇಗೌಡರ ಮನಸ್ಸನ್ನ ಬದಲಿಸಿತು. ನೀವು ಹಿರಿಯರು, ನಿಮ್ಮ ಅನುಭವ ದೇಶಕ್ಕೆ ಅಗತ್ಯವಿದೆ. ಚುನಾವಣಾ ಸಮಯದಲ್ಲಿ ಆಡಿದ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ, ದಯವಿಟ್ಟು ರಾಜೀನಾಮೆ ನೀಡಬೇಡಿ ಎಂದು ಮೋದಿಯವರು ವಿನಂತಿಸಿದರು. ಮೋದಿಯವರ ಈ ನಡವಳಿಕೆಯನ್ನ ದೇವೇಗೌಡರು ಕಾಂಗ್ರೆಸ್ನ ಉಡಾಫೆ ವರ್ತನೆಗೆ ಹೋಲಿಸಿದರು. ಅಲ್ಲಿಂದೀಚೆಗೆ ಇವರ ನಡುವೆ ಒಂದು ಗೌರವಯುತ ಒಡನಾಟ ಬೆಳೆದಿದೆ ಎಂದು ಇವರು ಸದನಕ್ಕೆ ತಿಳಿಸಿದರು. ಇನ್ನು ಸ್ನೇಹಿತರೆ, ಖರ್ಗೆಯವರ ಮದುವೆ ಟೀಕೆಗೆ ಉತ್ತರಿಸುತ್ತಾ ದೇವೇಗೌಡರು 2018ರ ಕರ್ನಾಟಕ ವಿಧಾನಸಭೆ ಚುನಾವಣೆಯ ನಂತರದ ವಿದ್ಯಮಾನಗಳನ್ನು ಎಳೆಯಾಗಿ ಬಿಚ್ಚಿಟ್ರು. ಅಂದು ಕಾಂಗ್ರೆಸ್ ಪಕ್ಷವು 78 ಸ್ಥಾನಗಳನ್ನು ಗೆದ್ದಿತ್ತು ಮತ್ತು ಜೆಡಿಎಸ್ 37 ಸ್ಥಾನಗಳನ್ನು ಮಾತ್ರ ಹೊಂದಿತ್ತು. ಆದರೂ ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ಗುಲಾಂ ನಬಿ ಆಜಾದ್ ಮತ್ತು ಅಶೋಕ್ ಗೆಹ್ಲೋಟ್ ಅವರು ದೇವೇಗೌಡರ ಮನೆಗೆ ಬಂದು ಮೈತ್ರಿಗೆ ಕೋರಿದ್ರು. ದೇವೇಗೌಡರು ಹೇಳಿದ ಒಂದು ಆಘಾತಕಾರಿ ವಿಷಯವೇನು ಅಂದ್ರೆ, ಇವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಒಪ್ಪಿರಲಿಲ್ಲ. ಬದಲಾಗಿ ತಮ್ಮ ಮಿತ್ರರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಜೆಡಿಎಸ್ ಬೆಂಬಲ ನೀಡುತ್ತದೆ ಎಂದು ಪ್ರಸ್ತಾಪಿಸಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿಯೇ ಇದ್ರು. ಆದರೆ ಗುಲಾಂ ನಬಿ ಆಜಾದ್ ಅವರು ಹೈಕಮಾಂಡ್ ನಿರ್ಧಾರದಂತೆಯೇ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗಬೇಕು ಎಂದು ಒತ್ತಾಯಿಸಿದರು. ಹೀಗೆ ಕಾಂಗ್ರೆಸ್ ಪಕ್ಷವೇ ತಮ್ಮ ಮನೆ ಬಾಗಿಲಿಗೆ ಬಂದು ಕುಮಾರಸ್ವಾಮಿ ಅವರನ್ನು ಬಲವಂತವಾಗಿ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸಿತು. ಆದರೆ ಕೇವಲ 14 ತಿಂಗಳುಗಳಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದಾಗಿ ಸರ್ಕಾರ ಪತನವಾಯಿತು. ಇದನ್ನು ಪ್ರೀತಿ ಎನ್ನಬೇಕೇ ಅಥವಾ ಬಲವಂತದ ಮದುವೆ ಎನ್ನಬೇಕೇ ಎಂದು ದೇವೇಗೌಡರು ಪ್ರಶ್ನಿಸಿದರು. ಇನ್ನು 2019ರ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಶಾಸಕರೇ ಬಿಜೆಪಿಗೆ ವಲಸೆ ಹೋದರು. ಈ ವಲಸೆಯನ್ನ ತಡೆಯಲು ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಯಿತು ಮತ್ತು ಅದಕ್ಕೆ ಜೆಡಿಎಸ್ ಕಾರಣ ಎಂಬಂತೆ ಬಿಂಬಿಸಿತು. ಈ ನಂಬಿಕೆ ದ್ರೋಹವೇ ಜೆಡಿಎಸ್ ಪಕ್ಷವು ಬಿಜೆಪಿಯೊಂದಿಗೆ ಸ್ಥಿರವಾದ ಮೈತ್ರಿ ಬಯಸಲು ಕಾರಣವಾಯಿತು ಎಂದು ಇವರು ಸಮರ್ಥಿಸಿಕೊಂಡರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.